ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಬಡವರ ಆಸ್ಪತ್ರೆಯಿಂದ ಖ್ಯಾತಿ ಪಡೆದ ಮಿಷನ್ ಆಸ್ಪತ್ರೆಯಲ್ಲಿ ಇವತ್ತು ಆಸ್ಪತ್ರೆಯ ಟ್ರಸ್ಟಿಗಳು ಆದ ನವೀನ್ ಗಂಗಾರೆಡ್ಡಿ ಹಾಗೂ ಆಸ್ಪತ್ರೆಯ ಖ್ಯಾತ ವೈದ್ಯರು ಆದ ಡಾಕ್ಟರ್ ಅನಿಲ ಅರಳಿಕಟ್ಟಿ ಅವರು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನೂತನ ವೆಂಟಿಲೇಟರ್ ಮತ್ತು ಕಣ್ಣು ತಪಾಸಣಾ ಘಟಕ ಪ್ರಾರ್ಥನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಅದಾದ ಬಳಿಕ ನವೀನ ಗಂಗಾರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ, ಮಿಷನ್ ಆಸ್ಪತ್ರೆ ಅಂದರೆ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುತ್ತಿರುವ ಆಸ್ಪತ್ರೆ ಇದೆ. ಹೀಗಾಗಿ ಸಂಕೇಶ್ವರ ನಗರದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಕೂಡ ವೆಂಟಿಲೇಟರ್ ಇರಲಿಲ್ಲ. ಅದಕ್ಕಾಗಿ ಬಡ ರೋಗಿಗಳು ವೆಂಟಿಲೇಟರ್ಗಾಗಿ ಪರದಾಡ್ತಾ ಇದ್ರು. ಇದೆಲ್ಲ ಚಿಂತೆ ಮಾಡಿ ಇವತ್ತು ಮಿಷನ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಪ್ರಾರಂಭವಾಗಿದೆ ಎಂದಿದ್ದಾರೆ. ಇನ್ನು ಆಸ್ಪತ್ರೆಯ ಖ್ಯಾತ ಸರ್ಜನ್ ಆಗಿರುವ ಡಾಕ್ಟರ್ ಅನಿಲ್ ಅರಳಿಕಟ್ಟಿ ಅವರು ಮಾತನಾಡಿ, ವೈದ್ಯಕೀಯ ಸೇವೆ ಅಂದ್ರೆ ದೇವರ ಸೇವೆ ಎಂದು ಭಾವಿಸಿ ದುಡ್ಡಿನ ಬಗ್ಗೆ ಲೆಕ್ಕಿಸದೆ ಬಡ ಜನರ ಆರೋಗ್ಯದ ವಿಚಾರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದೇ ನಮ್ಮ ನಿಜವಾದ ಧರ್ಮವಾಗಿದೆ ಎಂದಿದ್ದಾರೆ. 100 ವರ್ಷ ದಾಟಿತಿಗೆ 100 ವರ್ಷ ಆದದ್ದು ಈ ಭಾಗನ್ಯಾಗ ಪ್ರಥಮ ಒಂದು ಆಸ್ಪತ್ರೆ. ಯಾವುದು ಆಸ್ಪತ್ರೆ ನಾವು ಹುಟ್ಟಿದಾಗಿಂತೂ ನಮ್ಮ 100 ಆಗಿಲ್ಲ, 50 ವರ್ಷ ಬೇಕಾದ್ರೆ ನಾವು ನೋಡಿ ಕೇಳಿಲ್ಲ. 100 ವರ್ಷ ಆಗೈತೆ. ಇದರಲ್ಲಿ ಮೊದಲೆಲ್ಲ ಫಾರಿನರ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ ಹೋದ್ರು, ಮಿಷನರೀಸು. ಆಮೇಲೆ ಈಗಿನ ನಮ್ಮಲ್ಲಿ ಈಗ ಸದ್ಯ ಒಂದು 5 ವರ್ಷ ಆಯ್ತು. ಈಗ ಅನಿಲ್ ಸರ್ ಬಂದಾಗಿಂದ, ಅನಿಲ್ ಸರ್ CMC ವೆಲ್ಲೂರ್ ಸ್ಟೂಡೆಂಟ್, CMC ವೆಲ್ಲೂರ ಕೆಲಸ ಮಾಡ್ಯಾರ, ಪುನಾದ ಕೆಲಸ ಮಾಡ್ಯಾರ, ಬಾಂಬೆದಾಗ ಕೆಲಸ ಮಾಡ್ಯಾರ. ಈಸ್ ಅ ಸರ್ಜನ್, ಅವ್ರೊಬ್ರು ಸರ್ಜನ್. ಆಮೇಲೆ ಮೇಡಮ್ ಅವ್ರ ವೈಫ್ ಗೈನಕಾಲಜಿಸ್ಟ್. ಅವ್ರು ಬಂದಾಗಿಂದ ಕಂಪ್ಲೀಟ್ ಟೇಕ್ ಓವರ್ ತೊಗೊಂಡು ಅದನ್ನಿಷ್ಟು ಚೆನ್ನಾಗಿ ಹೆಸರು ಮಾಡಿದಾರಲ್ಲ. ಯಾವುದೂ ಪೇಷಂಟ್ ಇಲ್ಲಿ ಬಂದು ಈ ಡಿಪಾಸಿಟ್ ತುಂಬ್ರಿ, ಇದನ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ ಇಂಥದ್ದೇನೂ ಇಲ್ಲ. ಕಂಪ್ಲೀಟ್ಲಿ ಸೇವಾ ಮನೋಭಾವ ಅಂತಾರಲ್ಲ, ಸೇವಾ ಮನೋಭಾವದಿಂದ ಇದು ಆಸ್ಪತ್ರೆ ನಡೆದದ್ದು. ದಿಸ್ ಇಸ್ ನಾಟ್ ಒಟ್ಟು ಯಾವುದೂ ಕಮರ್ಷಿಯಲೈಸೇಷನ್ ಇಲ್ಲ, ಏನಿಲ್ಲ. ಯಾರು ಬಂದವ್ರಿಗೆ ಇಲ್ಲಿ ಎಕ್ದಮ್ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತದೆ. ಇವತ್ತಿನ ದಿವಸ ಇಲ್ಲಿ ಕನ್ನಡಕದ ಅಂದ್ರೆ ಆಪ್ಥಾಲ್ಮಿಕ್ ಯೂನಿಟ್ ಅಂತಾರೆ ಅದಕ್ಕೆ, ಚಸ್ಮಾ ಕಣ್ ತಪಾಸಣೆ ಹಾಗೂ ಚಸ್ಮಾಗಳು ಕೊಡೋದು, ಅದು ಯೂನಿಟ್ ಓಪನ್ ಆಯ್ತು. ಆಮೇಲೆ ಇಲ್ಲಿ ಒಂದು ವೆಂಟಿಲೇಟರ್ ಪ್ರೊವೈಡ್ ಆಗೈತೆ, ವೆಂಟಿಲೇಟರ್ ಸ್ಟಾರ್ಟ್ ಆಯ್ತು. ಸಂಕೇಶ್ವರ ಭಾಗನಾಗ ಎಲ್ಲೂ ವೆಂಟಿಲೇಟರ್ ಸೌಲಭ್ಯ ಇರುವುದಿಲ್ಲ ನಮಗೆ ಗೊತ್ತಿದ್ದ ಮಟ್ಟಿಗೆ. ನಮ್ಮ ಸಂಕೇಶ್ವರ ಮಿಷನ್ ಹಾಸ್ಪಿಟಲ್ ಪ್ರಥಮ ಬಾರಿಗೆ ಅಳವಡಿಸಿದ್ದಾರೆ. ICU ಐತಿ, 3 ಬೆಡ್ ICU ಪ್ಲಸ್ ವೆಂಟಿಲೇಟರ್. ಕೆಲವೊಂದು ಕ್ರಿಟಿಕಲ್ ಪೊಸಿಷನ್ದಾಗ ಬಹಳ ಪೇಷಂಟ್ಗಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿಂದ ನಾವು ವೆಂಟಿಲೇಟರ್ ಬೇಕಾದ್ರೆ ಕೊಲ್ಲಾಪುರ, ಬೆಳಗಾಂ ಹೋಗ್ಬೇಕಾಗ್ತಿತ್ತು. ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ಗೆ ಇಲ್ಲಿ ಅನುಕೂಲ ಆಗುವಂಥ ಎಲ್ಲರೂ ಇವರೆಲ್ಲರದ್ದು ಎಫರ್ಟ್ಲೇ ಆಗಿರ್ತದೆ. ಇದೇ ರೀತಿ ಈ ಹಾಸ್ಪಿಟಲ್ ಇನ್ನೂ ಮುಂದೆ ಡೆವಲಪ್ಮೆಂಟ್ ಆಗೋದು ಹೋಗಲಿ ಅಂತ ನಾ ಕೇಳ್ಕೊತೀನಿ. ಅಂದ್ರೆ ದೇವರದ ಆಶೀರ್ವಾದ ಇದೆ. ಆಮೇಲೆ ನಾವು ದೇವರ ಸೋಲಾಗೆ ಇದು ಕೆಲಸ ಮಾಡೋದು, ಸರ್ವಿಸ್ ಅಂತ ಮಾಡ್ತೀವಿ. ಅಂಡ್ ಪೇಷಂಟ್ಸ್ನು ನಮಗೆ ಪ್ರೀತಿ ತೋರಿಸಿದ್ದಾರೆ. ಇಲ್ಲಿ ನಾನು ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದೇನೆ. ಈ ತರ ಪ್ರೀತಿ ತೋರಿಸೋರು ಪೇಷಂಟ್ಸ್ ಸಂಕೇಶ್ವರ ಹಳ್ಳಿಗಳಲ್ಲಿ. ಇಟ್ ಇಸ್ ಅ ವೆರಿ ಪ್ರಿವಿಲೇಜ್ ಫಾರ್ ಮೀ ಟು ಬಿ ಹಿಯರ್. ಸೊ ನಮ್ದು ಮೇನ್ ಉದ್ದೇಶ ಏನಂದ್ರೆ ಪ್ರತಿಯೊಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಸಿಗಬೇಕು. ಹಣಕ್ಕೋಸ್ಕರ ಅವರು ವಾಪಸ್ ಹೋಗಬಾರ್ದು. ಸೊ ಆಸ್ ಫಾರ್ ಆಸ್ ಪಾಸಿಬಲ್ ಅಂದ್ರೆ ಕಮ್ಮಿ ಆಲ್ಮೋಸ್ಟ್ ಆಸ್ ಲೆಸ್ ಆಸ್ ಪಾಸಿಬಲ್ ಅಷ್ಟರಾಗೆ ಟ್ರೀಟ್ಮೆಂಟ್ ಮಾಡೋದಂತ ನಮ್ದು ಉದ್ದೇಶ. ಅಂಡ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆಲ್ಸೋ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.